ನಡೆಸಿದ. ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆಗೆ ಒಬ್ಬ ಮನುಷ್ಯ ಬರುತ್ತಿದ್ದಾನೆ. ಒಡೆಯ, ನೀನು ನಿನ್ನ ಬಿಲ್ಲು ಬಾಣವನ್ನು ಎತ್ತಿಕೊಂಡು ಅವನನ್ನು ಸಾಯಿಸು ಬೇಗ ಎಂದು ಕಿರುಚಿದ. ಪಂಜರದಲ್ಲಿದ್ದ ಗಿಳಿಯನ್ನು ಕಂಡ ಅದರ ಅಸಭ್ಯ ವರ್ತನೆಯಿಂದ ಬೇಸರವಾದ ಆಶ್ರಮದ ಬಳಿಗೆ ಬಂದ. ನೀರು ಕುಡಿಯಲು ಅಲ್ಲಿ ನಿಂತ. ಅಲ್ಲೂ ಕೂಡ ಪಂಜರದಲ್ಲಿ ಒಂದು ಗಿಳಿಯನ್ನು ನೋಡಿದ. ರಾಜನನ್ನು ಕಂಡ ಆ ಗಿಳಿ, ಸುಸ್ವಾಗತ ಮಹಾರಾಜರೇ, ನಮ್ಮ ಮನೆಗೆ ನಿಮ್ಮ ಸುಸ್ವಾಗತವನ್ನು ಸ್ವಾಗತಿಸೋಕೆ ನಮಗೆ ತುಂಬಾ ಸಂತೋಷ ಆಗುತ್ತದೆ ಎಂದು ಹಾಡೋಕೆ ಶುರು ಮಾಡಿತು. ಮೈರು ಮತ್ತು ದಯೆಯಿಂದ ಕೂಡಿದ್ದ ಗಿಳಿಯನ್ನು ಕಂಡು ರಾಜನಿಗೆ ಆಶ್ಚರ್ಯವಾಯಿತು. ರಾಜ ಪಂಜರದ ಬಳಿ ಹೋಗಿ, ನಿನ್ನಂಥ ಸ್ನೇಹಪರವಾದ ಹಕ್ಕಿಯನ್ನು ಭೇಟಿಯಾಗೋದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ನಿನ್ನಂತೆಯೇ ಇದ್ದ ಮತ್ತೊಂದು ಗಿಳಿಯನ್ನು ನಾನು ನೋಡಿದೆ. ಅವಳೇ ಅದು. ತುಂಬಾ ಸಣ್ಣ ಬುದ್ಧಿ ಮತ್ತು ಅಸಡ್ಡೆಯಿಂದ ಕೂಡಿತ್ತು ಎಂದು ಹೇಳಿದ. ಅದು ಬೇಟೆಗಾರನ ಬಳಿ ಇತ್ತೇ ಎಂದು ಗಿಳಿ ಕೇಳಿತು. ಹೌದು, ಅವನ ಹತ್ತಿರವಿದೆ. ಆದರೆ ಅದು ನಿನಗೆ ಹೇಗೆ ತಿಳಿಯಿತು ಎಂದು ರಾಜ ಕೇಳಿದ. ಆಗ ಗಿಳಿಯು ಬೇಟೆಗಾರ ತನ್ನ ಸಹೋದರನನ್ನು ಕೊಂದ ಕಥೆಯನ್ನು ಹೇಳಿತು. ಬೇಟೆಗಾರ ತುಂಬಾ